ಹಾಯ್ ಫ್ರೆಂಡ್ಸ್, ಯಾರಿಗೆ ನಿದ್ದೆ ಬರಲ್ಲ, ಹಾಗೆ ಸ್ವಲ್ಪ ಆ್ಯಂಗ್ಸೈಟಿ ಇದೆ, ಹಾಗೆ ತುಂಬ ಸ್ಟ್ರೆಸ್ ಇದೆ ಅನ್ನೋರು ಈ ಬೆಸ್ಟ್ ಟೀನ ಕುಡಿದು ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಮತ್ತಿದು. ಆಮೇಲೆ ನಿಮಗೆ ಬೇಗ ಇಂಪ್ರೂವ್ಮೆಂಟ್ ಕಾಣುತ್ತೆ. ನೋಡಿ, ಈ ಥರ ಶಂಖಪುಷ್ಪವನ್ನು ನಾನು ಒಂದು 6 ರಿಂದ 7 ಶಂಖಪುಷ್ಪವನ್ನು ತೊಗೊಂಡಿದ್ದೀನಿ. ಇದನ್ನು ನೀವು ನೀರಲ್ಲಿ ಹಾಕಿ ತೊಳ್ಕೊಂಡು ಇದನ್ನು ನೀವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ನೀರು ಬೇಕಷ್ಟು ಹಾಕ್ಕೊಂಡು ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ. ಬಾಯ್ಲ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ, ಆ ಹೂವಿಂದು ಎಲ್ಲ ಕಲರ್ ಕೂಡ ನೀರಲ್ಲಿ ಬರುತ್ತೆ. ಆಮೇಲೆ ಸ್ವಲ್ಪ ಅದಕ್ಕೆ ಜಜ್ಜಿರೋ ಶುಂಠಿನ ಹಾಕಿ ಅದನ್ನು ಕುದಿಸ್ಕೊಂಡು ಈ ಥರ ಸೋಸ್ಕೊಳ್ಳಿ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣು ರಸನ ಸೇರಿಸ್ಕೊತಾ ಇದ್ದೀನಿ. ಲಿಂಬೆಹಣ್ಣು ರಸ ಸೇರಿಸಿದ ಅದ್ರ ಕಲರ್ ನೋಡಿ ಪರ್ಪಲ್ಗೆ ಟರ್ನ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಟೇಸ್ಟಿಗೋಸ್ಕರ ನಾನು ಇಲ್ಲಿ ಹನಿನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಟೀ ರೆಡಿ ಆಯಿತು. ಬೆಸ್ಟ್ ಟೀ ಇದು. ಇದನ್ನು ಒಂದು ವಾರ ಕುಡಿದು ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಕುಡಿಲಿಕ್ಕೂ ತುಂಬಾ ಹೆಲ್ತಿಯಾಗಿರುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.